ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೀನಾ ಕಾಫಿ ತುಂಬ ಚೆನ್ನಾಗಿದೆ ಅಮ್ಮ, ಆದರೆ ನಮ್ಮನೆ ಸ್ಪೆಷಲ್ ಥರ ಹಾಲು ಸ್ವಲ್ಪ ಗಟ್ಟಿಯಾಗಿದ್ದಿದ್ರೆ ಸೂಪರ್ ಆಗಿರ್ತಿತ್ತು. ಆದರೂ ಚೆನ್ನಾಗಿದೆ. ಮೀನಾ ಕೆಲ್ಸಕ್ಕೆ ಹೋಗಿಲ್ವೇನಮ್ಮ ಅಂತಾರೆ ವೀಣಾ. ಇಲ್ಲ ಆಂಟಿ, ನಾಳೆ ಟ್ರೈನಿಂಗಿಗೆ ಅಂತ ಬೆಂಗಳೂರಿಗೆ ಹೊರಟಿದ್ದೀನಿ, ಅದಕ್ಕೆ ಇವತ್ತು ಆಫೀಸಿಗೆ ಬರೋದು ಬೇಡ ಅಂತ ಹೇಳಿದ್ದಾರೆ ಅಂತಾಳೆ ಮೀನಾ. ಒಬ್ಬಳೇ ಹೋಗ್ತಿದ್ಯಾ ಅಂತಾರೆ ವೀಣಾ. ಅಯ್ಯೋ ಇಲ್ಲ ಆಂಟಿ, ನಾನು ಕೇಶವ ಇಬ್ಬರು ಹೋಗ್ತಿದ್ವಿ. ಮದುವೆ ಆದಮೇಲೆ ನಾವಿಬ್ಬರು ಎಲ್ಲೂ ಹೋಗೇ ಇರಲಿಲ್ಲ ಅಂತ ಅತ್ತೆ ಮಾವ ನಮ್ಮಿಬ್ಬರನ್ನ ಕಳಿಸ್ತಿದ್ದಾರೆ. 2 ದಿನ ಫುಲ್ ಟ್ರಿಪ್ ಅಲ್ವಾ ಅತ್ತೆ ಅಂತಾಳೆ ಮೀನಾ. ಹೌದು ಕಂದ, ಅಲ್ವೇ ಮೀನಾ? ಅದನ್ನು ಟ್ರಿಪ್ ಅಂತ ಯಾಕೆ ಅಂತಿದ್ಯಾ? ಅದೇನೋ ಹನಿಮೂನು ಅಂತಾರಲ್ಲ ಹಾಗೆ ಹೇಳಿ. ಹಾಂ ಮೀನಾ, ನೀವು ಬೆಂಗಳೂರಿಗೆ ಹೋದಾಗ ಬರೀ ರೂಮಲ್ಲಿ ಕೂತ್ಕೊಂಡು ಬಿಟ್ಬಿಟ್ರೆ ಅಲ್ಲಿ ಥಿಯೇಟ್ರು ಪಿಕ್ಚರು ತುಂಬ ಚೆನ್ನಾಗಿರುತ್ತಂತೆ. ಅದೆಂಥದ್ದು ಮಾಲು ಅಂತಾನೂ ಇರುತ್ತಂತೆ, ಹೋಗಿ ಅದನ್ನೆಲ್ಲ ನೋಡ್ಕೊಂಡು ಬಾ ಅಮ್ಮ ಅಂತಾರೆ ಗಿರಿಜಾ. ನೀವು ಬೇರೆ ಥರನೇ ಅತ್ತಿಗೆ ಎಲ್ಲ ಕಡೆ ಅತ್ತೆಯಂದಿರು ಸೊಸೆನ ಕಂಟ್ರೋಲ್ ಮಾಡಬೇಕು ಅಂತಿರ್ತಾರೆ. ನೀವು ನೋಡಿದರೆ ಮಗ ಸೊಸೆನ ಹನಿಮೂನಿಗೆ ಕಳಿಸೋದಲ್ಲದೆ ಮಾಲು ಥಿಯೇಟ್ರು ಹೋಗು ಅಂತಿದ್ದೀರಾ. ಸೂಪರ್ ಅತ್ತಿಗೆ ಅಂತಾರೆ ವೀಣಾ. ಏನು ಮಾಡೋದು ವೀಣಾ ಅವರೇ, ಮಕ್ಕಳಲ್ವಾ, ಸುತ್ತಾಡ್ಕೊಂಡು ಬರಲಿ ಬಿಡಿ ಅಂತಾರೆ ಗಿರಿಜಾ. ಅತ್ತೆ, ನೀವು ಹೀಗೆಲ್ಲ ಹೇಳ್ತಿರೋದನ್ನು ನೋಡಿದರೆ ನನಗೂ ತುಂಬ ಆಸೆ ಆಗುತ್ತೆ. ಇರೋದು 2 ದಿನ, ಅದರಲ್ಲಿ ಟ್ರೈನಿಂಗಿಗೆ ಹೋಗ್ಲಾ ಇಲ್ಲ ಮಾಲ್ಗೆ ಹೋಗ್ಲಾ ಅಂತಾಳೆ ಮೀನಾ. ಅಕ್ಕ, ಟ್ರೈನಿಂಗ್ 3 ಗಂಟೆಗೆ ಮುಗ್ದೋಗುತ್ತೆ ಅಂತ ಹೇಳಿದ್ರಲ್ವಾ, 3 ಗಂಟೆ ಆದಮೇಲೆ ಎಲ್ಲ ಕಡೆ ಸುತ್ತಾಡಿ ಅಂತಾಳೆ ಅಮೂಲ್ಯ. ಆಗ ಪ್ರಿಯ ಕೇಶವನ ಮಾವ ನಿಮ್ಮ ಜೊತೆ ಕಳಿಸ್ತಾ ಇರೋದು ನಿಮ್ಮ ಧೈರ್ಯಕ್ಕೆ ಇರಲಿ ಅಂತ. ನೀವು ನೋಡಿದರೆ ಊರೆಲ್ಲ ಸುತ್ಕೊಂಡು ಬರಬೇಕು ಅಂತಿದ್ದೀರಾ. ಮಾವಂಗೆ ಏನಾದರೂ ಗೊತ್ತಾದರೆ ಸಿಟ್ಟು ಮಾಡ್ಕೊಳ್ಳಲ್ವಾ ಅಂತಾಳೆ. ಅಯ್ಯೋ ಪ್ರಿಯಾ ಅವರೇ, ನನ್ನ ಗಂಡನ ಜೊತೆ ನಾನು ಸುತ್ತಾಡಿದರೆ ಮಾವಂಗೆ ಯಾಕೆ ಕೋಪ ಬರುತ್ತೆ ಅಂತಾಳೆ ಮೀನಾ. ಪ್ರಿಯಾ, ನೀನು ತಪ್ಪು ತಿಳ್ಕೊಂಡಿದ್ಯಮ್ಮ. ನಿಮ್ಮ ಮಾವ ಹಾಗೆಲ್ಲ ಏನೂ ಅನ್ನಲ್ಲ. ಅವರಿಗೆ ಇರೋ ಕೆಲಸ ಬಿಟ್ಟು ಸುತ್ತಾಡಿದರೆ ಕೋಪ ಬರುತ್ತಷ್ಟೇ ಅಂತಾರೆ ಗಿರಿಜಾ. ಏನೋ ಹೊಸದಾಗಿ ಮದುವೆ ಆಗಿರೋದು ನನ್ನ ಮಗಳು ಅಳಿಯ, ಆದರೆ ಹನಿಮೂನಿಗೆ ಹೋಗ್ತಿರೋದು ಮೀನಾ ಅವಳ ಗಂಡ. ಅದೃಷ್ಟ ನೋಡಿ ಹೇಗಿದೆ. ಅತ್ತಿಗೆ, ನೀವು ಏನು ತಪ್ಪು ತಿಳ್ಕೊಂಡಿಲ್ಲ ಅಂದರೆ ಒಂದು ಮನವಿ ಮಾಡ್ಕೊಳ್ಳಾ ಅಂತಾರೆ ವೀಣಾ. ಹೇಳಿ ವೀಣಾ ಅವರೇ ಅಂತಾರೆ ಗಿರಿಜಾ. ಏನಿಲ್ಲ, ಪಕ್ಕದ ಬೀದಿಲಿ ದೇವಸ್ಥಾನ ಇದೆಯಂತಲ್ಲ, ನಮ್ಮ ಪ್ರಿಯನ ಒಂದು ಅರ್ಧ ಗಂಟೆ ಕರ್ಕೊಂಡು ಹೋಗಿ ಬರಲಾ ಅಂತಾರೆ ವೀಣಾ. ಅಯ್ಯೋ ವೀಣಾ ಅವರೇ, ಇದೇನಿದು, ಇದನ್ನೆಲ್ಲ ನಮ್ಮ ಹತ್ರ ಕೇಳಬೇಕಾ? ಧಾರಾಳವಾಗಿ ಕರ್ಕೊಂಡು ಹೋಗ್ಬಾಕಂದ ಅಂತಾರೆ ಗಿರಿಜಾ. ಸರಿ ಅತ್ತಿಗೆ ಅಂತ ವೀಣಾ ಪ್ರಿಯನ ಕರ್ಕೊಂಡು ಹೋಗ್ತಾರೆ. ಮೀನಾ, ಮೆಣಸಿನ್ಕಾಯಿ ಹಾರಾಕು ಅಂತ ಹೇಳಿದ್ನಲ್ಲ, ಮಾಡಿದ್ದೇನೆ ಅಂತಾರೆ ಗಿರಿಜಾ. ಓ ಅಯ್ಯೋ ಅತ್ತೆ, ಮರ್ತೇ ಹೋದೆ, ಈಗಲೇ ಹೋಗಿ ಹಾಕಿ ಬರ್ತೀನಿ ಅಂತ ಮೀನಾ ಹೋಗ್ತಾಳೆ. ಅತ್ತೆ, ನಾನು ಓದ್ಕೋತಿರ್ತೀನಿ ಅಂತ ಅಮೂಲ್ಯ ಹೋಗ್ತಾಳೆ. ಆಗ ಗಂಟೆ ಶಬ್ದ ಕೇಳುತ್ತೆ. ಶಾಕ್ನಿಂದ ಗಿರಿಜಾ ಗಂಟೆನ ನೋಡ್ತಾ, ಅರೆ ಇದೇನಿದು? ವಲ್ಲಭ ಅಮೂಲ್ಯ ಮದುವೆ ಆದಮೇಲೆ ಮೊದಲನೇ ಸಲ ಅತ್ತಿಗೆ ನನ್ನ ಮಾತಾಡೋಕ್ಕೆ ಕರಿತಿದ್ದಾರೆ. ಹೇಗೋ ಸದ್ಯಕ್ಕೆ ಮನೇಲಿ ಯಾರೂ ಇಲ್ಲ, ನಾನು ಹೋಗಿ ಅತ್ತಿಗೆನ ಹಿತ್ತಲಲ್ಲಿ ಕರೆದು ಬಿಡ್ತೀನಿ ಅಂತ ಗಂಟೆ ಶಬ್ದ ಮಾಡ್ತಾರೆ ಗಿರಿಜಾ. ಈಚೆ ಅಜ್ಜಿ ಗಿರಿಜಾ ಕರಿತಾ ಇದ್ದಾಳೆ ಕಲಾ ಅಂತಾರೆ. ಅತ್ತೆ, ಯಾಕೋ ತುಂಬ ಭಯ ಆಗ್ತಿದೆ ಅಂತಾರೆ ಕಲಾವತಿ. ನಾನಿದ್ದೀನಿ ಕಣಮ್ಮ, ಏನೇ ಯುದ್ಧ ಆದರೂ ಪರವಾಗಿಲ್ಲ, ಬಾ ಹೋಗೋಣ ಅಂತಾರೆ ಅಜ್ಜಿ. ಇಬ್ಬರು ಬರ್ತಾರೆ. ಈಚೆ ಗಿರಿಜಾನು ಬರ್ತಾರೆ. ಈಚೆ ಪ್ರಿಯಾ ವೀಣಾ ರೋಡಲ್ಲೇ ನಡ್ಕೊಂಡು ಬರ್ತಿರ್ತಾರೆ. ಅಮ್ಮ, ಆ ಮೀನನ್ ಬಾಯಿ ಜೋರಮ್ಮ, ಏನಾದರೂ ಒಂದು ಮಾತಾಡಿ, ಎಲ್ಲರೂ ಅವಳ ಮಾತು ಕೇಳೋ ಥರ ಮಾಡ್ತಾಳೆ. ಅಮ್ಮ, ನಾನು ನಿನ್ನ ಹತ್ರನೇ ಮಾತಾಡ್ತಿರೋದು, ನೀನು ನೋಡಿದರೆ ತಿಂದ್ಕೊಂಡೇ ಬರ್ತಿದ್ಯಾ ಅಂತಾಳೆ ಪ್ರಿಯಾ. ಅಲ್ಲ ಕಣೆ, ಮೆಣಸಿನ್ಕಾಯಿ ಲಿಂಬೆ ಹಣ್ಣೆಲ್ಲ ಹಾಕಿ ತುಂಬ ಚೆನ್ನಾಗಿತ್ತು, ಅದಕ್ಕೆ ತಿಂತಿದ್ದೆ. ಹ್ಞೂ ಕಣೆ, ಆ ಮೀನಾ ಇದರಲ್ಲಿ ಇದೆಯಲ್ಲ ಮೆಣಸಿನ್ಕಾಯಿ, ಆ ಥರ ಹಸಿಮೆಣಸಿನ್ಕಾಯಿ, ಹೊರಗಡೆ ಹೋಗಿ ಕೆಲಸನೂ ಮಾಡ್ತಾಳೆ, ಮನೇಲೂ ಕೆಲಸ ಮಾಡ್ತಾಳೆ, ಎಲ್ಲರ ಹತ್ರ ಸೈ ಅನ್ಸ್ಕೊಂಡು ಮಹಾರಾಣಿ ಥರ ಮೆರೀತಿದ್ದಾಳೆ ಅಂತಾರೆ ವೀಣಾ. ಅಮ್ಮ, ನನಗೆ ಆ ಥರ ಮಾಡೋಕ್ಕಾಗಲ್ವಲ್ಲಮ್ಮ ಅಂತಾಳೆ ಪ್ರಿಯಾ. ಬಿಡ್ತೀನಿ ನೋಡು, ಯಾರ ಮಗಳು ನೀನು? ಈ ವೀಣಾ ಮಗಳಾಗಿ ಈ ಥರ ಎಲ್ಲ ಮಾತಾಡೋಕೆ ನಾಚಿಕೆ ಆಗಲ್ವೇನೆ? ಸರಿಯಾಗಿ ಮಾತಾಡೋಕ್ಕೆ ಕಲ್ತ್ರೆ ನಿನ್ನ ತಡೆಯೋರು ಯಾರೂ ಇಲ್ಲ ಮಗಳೇ. ಈಗ ನೋಡು, ಆ ಮೀನಾ ಗಂಡನ ಕರ್ಕೊಂಡು ಬೆಂಗಳೂರಿಗೆ ಹೊರಟಿದ್ದಾಳೆ. ಇಂಥ ಒಂದು ಚಾನ್ಸ್ ನಿನಗೆ ತಾನೇ ಸಿಗಬೇಕಿತ್ತು ಅಂತಾರೆ ಪ್ರಿಯಾ. ನಾನು ಅಲ್ವಲ್ಲಮ್ಮ ಆಫೀಸಿಗೆ ಹೋಗ್ತಿರೋದು, ಅವಳು ಆಫೀಸಿಗೆ ಹೋಗ್ತಿದ್ದಾಳೆ, ಅದಕ್ಕೆ ಟ್ರೈನಿಂಗಿಗೆ ಹೋಗ್ತಿದ್ದಾಳೆ, ನಾನೇನು ಮಾಡಲಿ ಅಂತಾಳೆ ಪ್ರಿಯಾ. ಇದೇ ಕಣೆ ನಿನ್ನ ಸಮಸ್ಯೆ. ಈಗ ವಿಷಯ ಯಾರು ಆಫೀಸಿಗೆ ಹೋಗ್ತಿದ್ದಾರೆ ಅನ್ನೋದಲ್ಲ, ಯಾರು ಗಂಡನ ಜೊತೆ ಹೊರಗೆ ಹೋಗ್ತಿದ್ದಾರೆ ಅಂತ. ನೀನು ಗಂಡನ ಜೊತೆ ಹೊರಗೆ ಹೋಗಬೇಕು ಕಣೆ, ಈಗ ನಿನಗೆ ತಾನೇ ಹೊಸದಾಗಿ ಮದುವೆ ಆಗಿರೋದು ಅಂತಾರೆ ವೀಣಾ. ಆದರೆ ನಾನು ತಾನೇ ಹೇಗಮ್ಮ ಎಲ್ಲಾದರೂ ಹೋಗೋಕ್ಕಾಗುತ್ತೆ? ಮಾವ ಒಪ್ಪಲಿಲ್ಲ ಅಂತಾಳೆ ಪ್ರಿಯಾ. ಒಪ್ಪಿಸಬೇಕು ಪ್ರಿಯಾ ಅಂತಾರೆ ವೀಣಾ. ಹೇಗೆ ಅಂತಾಳೆ ಪ್ರಿಯಾ. ಹೇಗೆ ಏನು ಅಂತ ಹೇಳ್ಕೊಡೋದು ನಾನು, ಸಮಯ ಸಂದರ್ಭ ನೋಡಿಕೊಂಡು ಅದನ್ನು ಕಾರ್ಯರೂಪಕ್ಕೆ ತರಬೇಕಾಗಿರೋದು ನೀನು ಅಂತಾರೆ ವೀಣಾ. ಈಚೆ ಅಜ್ಜಿ ಹೇಗಿದೆಯಾ ಗಿರಿಜಾ ಅಂತಾರೆ. ನಾನು ಚೆನ್ನಾಗಿದ್ದೀನಮ್ಮ, ನೀನು ಹೇಗಿದ್ದೀಯಮ್ಮ ಅಂತಾರೆ ಗಿರಿಜಾ. ಚೆನ್ನಾಗಿದ್ದೀನಿ ಅಂತಾರೆ ಅಜ್ಜಿ. ಅಮ್ಮ, ಮೊದಲೆಲ್ಲ ವಾರಕ್ಕೆ ಒಂದ್ಸಲನಾದರೂ ಹಿತ್ತಲಲ್ಲಿ ಸಿಕ್ಕಿ ಮಾತಾಡ್ತಿದ್ವಿ, ಆದರೆ ಈಗ ನೀವೆಲ್ಲ ನನ್ನ ಮರ್ತೇ ಬಿಟ್ಟಿದ್ದೀರಲ್ಲ ಅಂತಾರೆ ಗಿರಿಜಾ. ಹಾಗೆಲ್ಲ ಏನೂ ಇಲ್ಲ ಕಣೆ ಗಿರಿಜಾ ಅಂತಾರೆ ಅಜ್ಜಿ. ಯಾಕತ್ತಿಗೆ, ನನ್ನ ಮೇಲೆ ಇನ್ನೂ ಕೋಪ ಕಡಿಮೆ ಆಗಿಲ್ವಾ? ಏನು ಮಾತಾಡ್ತಾನೆ ಇಲ್ಲ ಅಂತಾರೆ ಗಿರಿಜಾ. ಚೇಚೆ, ಹಾಗೆಲ್ಲ ಏನೂ ಇಲ್ಲ ಗಿರಿಜಾ.
ನಿನಗೆ ಗೊತ್ತಲ್ವಾ ಅಮ್ಮು ಮದುವೆ ಆದಾಗಿಂದ ಮನೆ ಪರಿಸ್ಥಿತಿ ಇನ್ನೂ ಹದಗೆಟ್ಟಿದೆ. ನಾವೇನಾದರೂ ಮಾತಾಡಿದರೆ ನಿಮ್ಮ ಅಣ್ಣ ನೋಡಿದರೆ ಇನ್ನೂ ಕಷ್ಟ ಆಗ್ಬೋದು. ನಾವು ನಿನ್ನ ಹತ್ರ ಮಾತಾಡೋದಾಗಲಿ ನೋಡೋಕ್ಕೂ ಧೈರ್ಯ ಮಾಡಲಿಲ್ಲ ಗಿರಿಜಾ ಅಂತಾರೆ ಕಲಾವತಿ. ಹೌದು ಗಿರಿಜಾ, ಅಮೂಲ್ಯ ಹೇಗಿದ್ದಾಳೆ? ಖುಷಿಯಾಗಿದ್ದಾಳಾ? ವಲ್ಲಭ ಅವಳು ಖುಷಿಯಾಗಿದ್ದಾರಾ ತಾನೇ? ಏನು ಸಮಸ್ಯೆ ಇಲ್ಲ ತಾನೇ? ನಾನಂತೂ ದೇವ್ರ ಪುಸ್ತಕ ಓದುವಾಗ ಬತ್ತಿ ಹಸಿಯುವಾಗ ಅವರಿಬ್ಬರನ್ನ ನೋಡ್ತಾ ಇರ್ತೀನಿ ಕಣೆ. ಆವಾಗ ಖುಷಿಗೆ ನನ್ನ ಮನಸ್ಸು ತುಂಬಿ ಬರುತ್ತೆ. ಹೌದು, ಅಳೇಂದ್ರು ಅವರಿಬ್ಬರನ್ನ ಒಪ್ಕೊಂಡ್ರಾ ಅಂತಾರೆ ಅಜ್ಜಿ. ಅಮ್ಮ, ಅಮೂಲ್ಯ ನಮ್ಮ ಮನೇಲಿ ಜಿಂಕೆ ಮರಿತಾರ ಮನೆಯೆಲ್ಲ ಓಡಾಡ್ಕೊಂಡಿದ್ದಾಳೆ. ಗಂಡ ಹೆಂಡ್ತಿರು ಅಷ್ಟೇ ಇವಾಗ ತುಂಬ ಚೆನ್ನಾಗಿದ್ದಾರೆ. ನಮ್ಮ ಯಜಮಾನ್ರ ಕೋಪ ನಿನಗೆ ಗೊತ್ತಲ್ಲಮ್ಮ, ಅವರಿಗೆ ಅವಳ ಮೇಲೆ ಸಿಟ್ಟಿನ್ನೂ ಕಡಿಮೆ ಆಗಿಲ್ಲ. ಆದರೆ ಮೀನನ್ನ ಒಪ್ಕೊಂಡ್ರಲ್ಲ, ಹಾಗೆ ಒಂದಲ್ಲ ಒಂದಿನ ಅಮ್ಮನೂ ಒಪ್ಕೋತಾರೆ. ಆ ದಿನಕ್ಕೋಸ್ಕರ ನಾವು ಕಾಯ್ತಿದ್ದೀವಿ ಅಮ್ಮ. ಆದರೆ ಅಮ್ಮ, ಒಂದು ಬೇಜಾರಂದರೆ ಅಮ್ಮು ಆವಾಗವಾಗ ತವ್ರ ಮನೆನ ನೆನೆಸ್ಕೊಂಡು ತುಂಬ ಬೇಜಾರು ಮಾಡ್ಕೊಡ್ತಿರ್ತಾಳಮ್ಮ. ತವರಿನ ವಿಚಾರದಲ್ಲಿ ದೇವ್ರು ನನಗೆ ಬರ್ದಿರೋ ಹಣೆ ಬರನೇ ನಮ್ಮ ಅಮ್ಮಗೂ ಬರ್ದಿದ್ದಾನೆ ಅನಿಸುತ್ತೆ. ಅತ್ತಿಗೆ, ನೀವು ಕೊಟ್ಟು ಒಡವೆ ನೋಡಿ ಅಮ್ಮು ಎಷ್ಟು ಖುಷಿಯಾದ್ಲು ಗೊತ್ತಾ? ಅವಳು ಅಷ್ಟೇ ಅತ್ತಿಗೆ, ನಿಮ್ಮನ್ನು ಮಾತಾಡ್ಸೋಕ್ಕೆ ಕಾಯ್ತಿದ್ದಾಳೆ ಅತ್ತಿಗೆ. ನೀವು ಇಲ್ಲಿ ಇವತ್ತು ಬಂದಿದ್ದೀರಾ ಅಂದರೆ ಮನಸ್ಸು ಬದಲಾಯಿಸಿ ಬಂದಿದ್ದೀರಾ, ಅಮ್ಮು ಹತ್ರ ಮಾತಾಡೋಕ್ಕೋಸ್ಕರ ಬಂದಿದ್ದೀರಾ ಅನಿಸುತ್ತೆ. ಅಮ್ಮನ ಕರೀಲ ಅತ್ತಿಗೆ ಅಂತಾರೆ ಗಿರಿಜಾ. ಗಿರಿಜಾ, ನಮಗೆ ಸಿಗೋದೇ ಕಮ್ಮಿ ಸಮಯ. ಬೇಡದೇ ಇರೋ ವಿಚಾರದ ಬಗ್ಗೆ ನಾವ್ಯಾಕೆ ಮಾತಾಡಬೇಕು? ಮತ್ತೆ ಹೊಸ ಸೊಸೆ ನಿನಗೆ ಹೊಂದ್ಕೊಂಡ್ಲಾ ಅಂತಾರೆ ಕಲಾವತಿ. ಹಾಂ ಅತ್ತಿಗೆ, ಹೊಂದ್ಕೊಂಡಿದ್ದಾಳೆ. ಎಲ್ಲ ಕೆಲಸನೂ ಅವಳೇ ಮಾಡಬೇಕು ಅನ್ನೋ ಹುಮ್ಮಸ್ಸು ಅವಳಿಗೆ. ಮಾಧವನು ಅಷ್ಟೇ ಅವಳ ಜೊತೆ ತುಂಬ ಚೆನ್ನಾಗಿ ಖುಷಿಯಾಗಿದ್ದಾನೆ. ಅದೇ ನಮಗೆ ಸಮಾಧಾನ ಅತ್ತಿಗೆ ಅಂತಾರೆ ಗಿರಿಜಾ. ಏನೇ ಆಗಲಿ ಗಿರಿಜಾ, 3 ಜನ ಗಂಡು ಮಕ್ಕಳ ಮದುವೆಯಾಗಿ 3 ಜನ ಸೊಸೆಯಂದರು ಮಹಾಲಕ್ಷ್ಮಿಯರ ಥರ ನಿಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ದಾರೆ ಅಲ್ವಾ ಗಿರಿಜಾ ಅಂತಾರೆ ಅಜ್ಜಿ. ಹೌದಮ್ಮ ಅಂತಾರೆ ಗಿರಿಜಾ. ಗಿರಿಜಾ, ನಿನ್ನ ಮತ್ತೆ ನಂದನ ಮೇಲಿದ್ದ ಭಾರ ಇಳೀತಲ್ವಾ? ಇನ್ನು ರಕ್ಷಾ ಅವಳ ಮದುವೆ ಒಳ್ಳೆ ಮನೆ ಸೇರಿಬಿಟ್ರೆ ನಿಮಗೂ ನಂದಣ್ಣಂಗೂ ಇನ್ಯಾವ ಚಿಂತೆನೂ ಇರೋದಿಲ್ಲ ಗಿರಿಜಾ. ಅವಳಿಗೂ ಒಳ್ಳೆ ಹುಡುಗ ಸಿಕ್ಕೇ ಸಿಗ್ತಾನೆ, ನೀವೇನು ಯೋಚನೆ ಮಾಡಬೇಡಿ ಅಂತಾರೆ ಕಲಾವತಿ. ಹೌದು ಅತ್ತಿಗೆ, ಈ ನೆಪದಲ್ಲಾದರೂ ನಮ್ಮೆರಡೂ ಕುಟುಂಬ ಒಂದಾದರೆ ಸಾಕು. ನಾನಂತೂ ಆ ದಿನಕ್ಕೋಸ್ಕರ ಕಾಯ್ತಿದ್ದೀನಿ ಅಂತಾರೆ ಗಿರಿಜಾ. ಆಗ ಪ್ರಿಯಾ ಅತ್ತೆ ಅಂತ ಮೀನಾ ಕರೀತಾಳೆ. ಗಿರಿಜಾ, ಯಾರದೇ ಧ್ವನಿ ಇದು ಅಂತಾರೆ ಕಲಾವತಿ. ಅತ್ತಿಗೆ, ನನ್ನ ಹಿರಿ ಸೊಸೆ ಪ್ರಿಯದ್ದು ಅಂತಾರೆ ಗಿರಿಜಾ. ಅತ್ತಿಗೆ ಅಂತಾರೆ ವೀಣಾ. ಈ ಧ್ವನಿ ಅಂತಾರೆ ಕಲಾವತಿ. ಇದು ನನ್ನ ಹಿರಿ ಸೊಸೆ ಪ್ರಿಯಾ ಅಮ್ಮಂದು. ಅಯ್ಯಯ್ಯೋ, ಏನಪ್ಪ ಮಾಡಲಿ? ನೀವಿಬ್ಬರು ಬನ್ನಿ ಅಂತ ಅಲ್ಲೇ ಒಣಗಿಸಿರೋ ಸೀರೆ ಅಡ್ಡ ನಿಲ್ಲಿಸಿ, ನೀವು ಇಲ್ಲೇ ಇರಿ, ಅವರನ್ನು ಕಳಿಸಿ, ನಿಮ್ಮನ್ನು ಕರಿತೀನಿ ಅಂತಾರೆ ಗಿರಿಜಾ. ಇಬ್ಬರು ಸೀರೆ ಅಡ್ಡ ನಿಂತ್ಕೋತಾರೆ. ಆಗ ವೀಣಾ ಅತ್ತಿಗೆ ಅಂತ ಬರ್ತಾರೆ. ವೀಣಾ ಅವರೇ, ಚೆನ್ನಾಗಿದ್ದೀರಾ? ಯಾವಾಗ ಬಂದ್ರಿ? ಪರಮೇಶಣ್ಣ ಎಲ್ಲ ಚೆನ್ನಾಗಿದ್ದಾರಾ ಅಂತಾರೆ ಗಿರಿಜಾ. ಚೆನ್ನಾಗಿದ್ದಾರೆ ಅತ್ತಿಗೆ, ನಾನು ಆವಾಗಲೇ ಬಂದು ದೇವಸ್ಥಾನಕ್ಕೆ ಹೋಗಿ ಇವಾಗ 2ನೇ ಸಲ ವಾಪಸ್ ಬರ್ತಿದ್ದೀನಿ ಅಂತಾರೆ ವೀಣಾ. ಹೌದಲ್ವಾ, ನನ್ನ ಬುದ್ಧಿಗಿಷ್ಟು, ನನಗದೆಲ್ಲ ಮರ್ತೋಯ್ತು ಅಂತಾರೆ ಗಿರಿಜಾ. ಈಚೆ ಕಲಾವತಿ, ಅತ್ತೆ, ನಾವಿಲ್ಲೇ ಇದ್ದರೆ ಸಿಕ್ಕಾಕೋತೀವಿ, ಬನ್ನಿ ಅತ್ತೆ ಹೋಗೋಣ ಅಂತಾರೆ. ನಾನು ಗಿರಿಜಾ ನೋಡಿ ಎಷ್ಟು ದಿನ ಆಯಿತು, ನಾನು ಇಲ್ಲೇ ಇದ್ದು ನೋಡಿ ಮಾತಾಡ್ಸ್ಕೊಂಡೇ ಬರೋದು ಅಂತಾರೆ ಅಜ್ಜಿ. ಹೌದು ವೀಣಾ ಅವರೇ, ನೀವು ದೇವಸ್ಥಾನಕ್ಕೆ ಈಗಷ್ಟೇ ಹೋದ್ರಲ್ಲ, ಅಷ್ಟು ಬೇಗ ವಾಪಸ್ ಬಂದ್ರಲ್ವಾ? ಇನ್ನೊಂದು 4 ಪ್ರದಕ್ಷಿಣೆ ಹಾಕಿದರೆ ಚೆನ್ನಾಗಿರ್ತಿತ್ತೇನೋ ಅಂತಾರೆ ಗಿರಿಜಾ. 4 8 ಪ್ರದಕ್ಷಿಣೆ ಹಾಕಿದ್ವಿ, ಬೇಗ ಬೇಗ ಮುಗಿಸ್ಕೊಂಡು ಬಂದ್ವಿ ಅತ್ತಿಗೆ ಅಂತಾರೆ ವೀಣಾ. ಹೌದಾ, ಗೊತ್ತೇ ಆಗಲಿಲ್ಲ ಅಂತಾರೆ ಗಿರಿಜಾ. ಈಚೆ ಅಂಗಡಿಲಿ ಹನುಮಂತಣ್ಣ ನಂದನ್ ಹತ್ರ, ನಂದ, ಕೇಶವ ಅಂಗಡಿಗೆ ಬಂದಾಗಿಂದನೂ ಒಂದಿನನಾದರೂ ರಜೆ ತಗೊಳ್ದೆ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾನೆ. ಕೇಶವ ಬೆಂಗಳೂರಿಗೆ ಹೋಗ್ತಿರೋದು 2 ದಿನದ ಮಟ್ಟಿಗೆ, ಅದು ಮೊದಲನೇ ಸರ್ತಿ ಅವನ ಹೆಂಡತಿ ಜೊತೆ ಹೋಗ್ತಿದ್ದಾನೆ ಅಂತಾರೆ ಹನುಮಂತಣ್ಣ. ಇವಾಗ ನೀವು ಏನು ಹೇಳೋಕೆ ಬರ್ತಿದ್ದೀರಾ ಅಂತಾರೆ ನಂದನ್. ಅವ್ರು ಬಿಡುವಿನ ಸಮಯದಲ್ಲಿ ಅವರಿಗೆ ಓಡಾಡೋದಿರುತ್ತೆ, ನೀವು ಹೀಗೆ ಕೆಲಸ ಹೇಳಿಬಿಟ್ರೆ ಹೇಗೋ ಅಂತಾರೆ ಹನುಮಂತಣ್ಣ. ನಾನೇನಂತ ಮಹಾ ಕೆಲಸ ಹೇಳಿದ್ದೀನಿ ಅವನಿಗೆ? ಇದೇನು ಇಲ್ಲಿಂದ ಒಂದು ಮೂಟೆ ಅಕ್ಕಿ ತಗೊಂಡೋಗಿ ಬೆಂಗಳೂರಲ್ಲಿ ಡೆಲಿವರಿ ಕೊಡು ಅಂತ ಹೇಳಿದ್ದೀನ ಅಂತಾರೆ ನಂದನ್. ಹಾಗಲ್ವೋ, ಬೆಂಗಳೂರೇನು ನಮ್ಮ ಥರ ಚಿಕ್ಕೂರ? ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕೆ ಗಂಟೆಗಟ್ಟಲೆ ಬೇಕಾಗುತ್ತೆ. ನೀನು ಹೇಳಿರೋ ಕೆಲಸ ಮಾಡಿಕೊಂಡು ಅವನ ಹೆಂಡತಿ ಜೊತೆ ಓಡಾಡೋಕ್ಕೆ ಪುರ್ಸೊತ್ತು ಎಲ್ಲೋ ಇರುತ್ತೆ ಅಂತಾರೆ ಹನುಮಂತಣ್ಣ. ಮೀನಾ ಟ್ರೈನಿಂಗಿಗೆ ಹೋದ್ಮೇಲೆ ಇವನು ರೂಮಲ್ಲಿ ಒಬ್ಬನೇ ಕೂತಿರ್ತಾನೆ ಅಲ್ವಾ, ಏನು ಕೆಲಸ ಇರುತ್ತೆ ಇವನಿಗೆ? ಅದಕ್ಕೆ ಈ ಕೆಲಸ ಹೇಳಿದೆ ಅಂತಾರೆ ನಂದನ್. ಹಾಗಲ್ಲ ಕಣೋ ನಂದ ಅಂತಾರೆ ಹನುಮಂತಣ್ಣ. ನಾನು ಯಾರಿಗಾದರೂ ಒಂದು ಜವಾಬ್ದಾರಿ ಒಪ್ಪಿಸ್ತೀನಿ ಅಂದರೆ 100 ಸಲ ಯೋಚನೆ ಮಾಡ್ತೀನಿ, ಅದರಿಂದ ಅವನಿಗೆ ಒಳ್ಳೆಯದಾಗತ್ತೆ ಹೊರತು ಅನಾನುಕೂಲ ಆಗೋದಿಲ್ವಲ್ಲ. ಇಷ್ಟಕ್ಕೂ ನಾನು ಯಾರ ಹತ್ರ ಕಳಿಸ್ತಿದ್ದೀನಿ ಹೇಳಿ? ನನ್ನ ಸ್ನೇಹಿತರ ಹತ್ರ. ನಾಳೆ ದಿನ ನಾನು ವಯಸ್ಸಾಗಿ ಮನೇಲಿ ಕೂತ ಮೇಲೆ ಈ ಅಂಗಡಿಯೆಲ್ಲ ಅವನೇ ತಾನೇ ನೋಡ್ಕೋಬೇಕು. ಇಂಥ ಸ್ನೇಹಿತರಿದ್ದರೆ ಅವನಿಗೆ ನಾಳೆ ಅನುಕೂಲ ಆಗುತ್ತೆ, ಅವ್ರು ನಾಳೆ ಸಹಾಯಕ್ಕೆ ಬರ್ತಾರೆ. ಹನುಮಂತಣ್ಣ, ಇದನ್ನೆಲ್ಲ ಯೋಚನೆ ಮಾಡೇ ನಾನು ಕೆಲಸ ಹೇಳ್ತಿರೋದು. ನೀವು ನೋಡಿದರೆ ನಾನೇನು ಅವನ ಜೀವ ತಿಂತೀನಿ ಅನ್ನೋ ಥರ ಹೇಳ್ತಿದ್ದೀರಾ. ನಾನು ಸ್ವಲ್ಪ ಬ್ಯಾಂಕಿಗೆ ಹೋಗಿ ದುಡ್ಡು ಜಮಾ ಮಾಡಿಬಿಟ್ಟು ಬರ್ತೀನಿ, ಅಂಗಡಿ ಕಡೆ ಜೋಪಾನ ಅಂತ ನಂದನ್ ಹೋಗ್ತಾರೆ. ಆಗ ಹನುಮಂತಣ್ಣ, ಕೇಶವ, ನಿಮ್ಮ ಅಪ್ಪ ಯಾವಾಗಲೂ ಹಾಗೆ ಮಾತಾಡ್ತಿರ್ತಾರೆ, ನೀನು ಬೇಜಾರು ಮಾಡ್ಕೋಬೇಡ, ಬೆಂಗಳೂರಲ್ಲಿ ಮೀನಾ ಜೊತೆ ಸ್ವಲ್ಪ ಓಡಾಡ್ಕೊಂಡೇ ಬಾ ಅಂತಾರೆ. ಈಚೆ ಗಿರಿಜಾ ಮತ್ತೆ
ಅಂತ ಹೇಳುವಾಗ ಕಲಾವತಿ ಮತ್ತು ಅಜ್ಜಿ ಕಾಲು ಕೆಳಗಡೆ ಕಾಣಿಸ್ತಾ ಇರೋದು ನೋಡಿ ಗಿರಿಜಾ ವೀಣಾ ಅವರೇ ಅಂತ ಕೂಗ್ತಾ, ಅದು ನಿಮ್ಮನೇಲಿ ನಿಮಗೆ ಪಡುವಲಕಾಯಿ ಪಾಯಸ ಮಾಡೋಕ್ಕೆ ಬರುತ್ತಾ ಅಂತಾರೆ. ಮಾಡ್ಬೋದಲ್ವಾ ಅಂತಾರೆ ವೀಣಾ. ಅದನ್ನು ಸ್ವಲ್ಪ ನಿಮ್ಮ ಪ್ರಿಯಾಗೆ ಹೇಳ್ಕೊಡ್ತೀರಾ ಅಂತಾರೆ ಗಿರಿಜಾ. ಹೇಳ್ತೀನಿ ಅಂತ ವೀಣಾ ಹೇಳುವಾಗ ಸೀರೆನ ಎಳೆಯೋಕೆ ನೋಡ್ತಾರೆ ಗಿರಿಜಾ. ಆಗ ವೀಣಾ ಅತ್ತಿಗೆ ಬೇಳೆ ಬೇಯಿಸ್ಕೊಂಡ್ಮೇಲೆ ಏಲಕ್ಕಿ ಹಾಕಬೇಕು ಅಂತಾರೆ ವೀಣಾ. ಅಷ್ಟರಲ್ಲಿ ಗಿರಿಜಾ ಸೀರೆನ ಸರಿ ಮಾಡ್ತಾರೆ. ಆಗ ವೀಣಾ ಪಾಯಸದ ಬಗ್ಗೆ ಹೇಳ್ತಾನೆ ಇರ್ತಾನೆ. ವೀಣಾ ಅವರೇ ಸಾಕು ಬಿಡಿ, ನಮ್ಮನೇಲಿ ಯಾರಿಗೂ ಪಡುವಲಕಾಯಿ ಅಂದರೆ ಇಷ್ಟನೇ ಇಲ್ಲ, ಇನ್ನು ಪಾಯಸ ಮಾಡಿದರೆ ತಿಂತಾರಾ ಬಿಡಿ ಅಂತಾರೆ ಗಿರಿಜಾ. ಅತ್ತಿಗೆ ನಿಮ್ಮ ಹಿತ್ತಲು ಎಷ್ಟು ಚೆನ್ನಾಗಿದೆ ಅತ್ತಿಗೆ, ನಾನು ಯಾವತ್ತೂ ನಿಮ್ಮ ಮನೆ ನೋಡೋಕೆ ಬಂದಾಗ ನಿಮ್ಮ ಸೊಸೆ ಮೀನಾ ತೋರಿಸಲೇ ಇಲ್ಲ, ನೋಡ್ಕೊಂಡು ಬರ್ತೀನಿ ಅಂತಾರೆ ವೀಣಾ. ಅಯ್ಯಯ್ಯೋ ವೀಣಾ ಅವರೇ ಎಲ್ಲಿಗೆ ಹೋಗ್ತಿದ್ದೀರಾ, ಈಗ ತಾನೇ ದೇವಸ್ಥಾನ ಸುತ್ತ ಹಾಕ್ಕೊಂಡು ಬಂದಿದ್ದೀರಾ, ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಧಾರಿಸ್ಕೊಳ್ಳಿ. ಏನಮ್ಮ ಪ್ರಿಯಾ, ನಮ್ಮನ್ನೆಲ್ಲ ಅಷ್ಟು ಚೆನ್ನಾಗಿ ನೋಡ್ಕೋತೀಯಾ, ನಿಮ್ಮ ಅಮ್ಮಂಗೆ ನಿಂಬೆ ಹಣ್ಣಿನ ಪಾಯಸ ಮಾಡಿಕೊಡು, ಅಲ್ಲಲ್ಲ ನಿಂಬೆ ಹಣ್ಣಿನ ಪಾನಕ ಮಾಡಿಕೊಡು, ಹೋಗ್ರಿ ಬಿಗ್ರೆ ಅಂತಾರೆ ಗಿರಿಜಾ. ನೀವು ಕಷ್ಟಪಟ್ಟು ಬಟ್ಟೆ ಒಣ ಹಾಕ್ತಿದ್ದೀರಾ, ನಾನು ಒಳಗಡೆ ಕೂತ್ಕೊಂಡು ಇವಳ ಹತ್ರ ಆತಿಥ್ಯ ಮಾಡಿಸ್ಕೊಳಕ್ಕಾಗತ್ತಾ, ಅದೆಲ್ಲ ಏನು ಬೇಡ. ಅಲ್ಲ ಕಣೆ ಪ್ರಿಯಾ, ನಿಮ್ಮ ಅಮ್ಮನ ಹತ್ರ ನೀನು ಇದೇ ಕಲ್ತಿರೋದಾ, ಪಾಪ ಅತ್ತಿಗೆನೇ ಎಲ್ಲ ಕೆಲಸ ಮಾಡ್ತಿದ್ದಾರೆ, ಒಂದು ಕೆಲಸ ಮಾಡೋಣ, ನಾನು ನೀನು ಇಬ್ಬರು ಸೇರಿ ಅತ್ತಿಗೆಗೆ ಸಹಾಯ ಮಾಡೋಣ ಅಂತಾರೆ ವೀಣಾ. ಅಯ್ಯಯ್ಯೋ ವೀಣಾ ಅವರೇ ಅದೆಲ್ಲ ಏನು ಬೇಡ, ನೀವು ಇವತ್ತು ನಮ್ಮನೆ ಅತಿಥಿ, ನಿಮ್ಮ ಕೈಲಿ ನಾವು ಕೆಲಸ ಮಾಡ್ಸೋಕ್ಕಾಗತ್ತಾ, ಬೇಡ ಅಂತಾರೆ ಗಿರಿಜಾ. ನಂದಣ್ಣ ಅವತ್ತೇ ಹೇಳಿಲ್ವಾ, ಬಾಯಿ ತುಂಬ ಅಣ್ಣ ಅಂತ ಕರಿತೀಯಾ, ಇದು ನಿನ್ನ ತವ್ರ ಮನೆ ಅಮ್ಮ, ಯಾವಾಗ ಬೇಕಿದ್ರು ಬಾ ಅಂತ, ಈ ಮನೆಯೆಲ್ಲ ನಂದೆ, ಹಾಂ ಈ ಮನೆ ಕೆಲಸ ನಂದೆ ಅಂತ ಹೇಳಿದೆ ಅತ್ತಿಗೆ ಅಂತಾರೆ ವೀಣಾ. ಬೀಗ್ರೆ ಬಟ್ಟೆ ಎಲ್ಲ ಒಣ ಹಾಕಿದ್ದಾಯ್ತಾ ಅಂತಾರೆ ಗಿರಿಜಾ. ಬನ್ನಿ ಅತ್ತಿಗೆ ಒಳಗೆ ಹೋಗಿ ಇಬ್ಬರು ಹರಟೆ ಹೊಡ್ಕೊಂಡು ನಿಂಬೆಹಣ್ಣಿನ ಪಾಯಸ ಎಲ್ಲ ಅಲ್ಲಲ್ಲ ಪಾನಕ ಕುಡಿಯೋಣ ಅಂತಾರೆ ವೀಣಾ. ಬಟ್ಟೆ ಒಣ ಹಾಕಿದ್ದು ಆಯಿತು, ಕ್ಲಿಪ್ ಹಾಕಬೇಕು ಅಂತಾರೆ ಗಿರಿಜಾ. ಪ್ರಿಯಾ ಕ್ಲಿಪ್ ತಗೊಂಡು ಬಾ ಅಂತಾರೆ ವೀಣಾ. ಪ್ರಿಯಾ ಆವಾಗಿಂದ ಹೇಳ್ತಿದ್ದೀನಿ, ಅತ್ತೆ ಮಾತಿಗೆ ಸ್ವಲ್ಪನೂ ಮರ್ಯಾದೆ ಇಲ್ವಮ್ಮ, ಹೋಗಮ್ಮ ನಿಮ್ಮ ಅಮ್ಮಂಗೆ ಪಾನಕ ಕುಡಿಸೋಗು ಅಂತಾರೆ ಗಿರಿಜಾ. ಅತ್ತಿಗೆ ಟೆನ್ಷನ್ ಮಾಡ್ಕೋಬೇಡಿ, 4 ಲೋಟ ಪಾನಕ ಮಾಡಿಸ್ಕೊಂಡು ಕುಡಿತೀನಿ ಅಂತಾರೆ ವೀಣಾ. ಹೋಗಿ ಹೋಗಿ ಅಂತಾರೆ ಗಿರಿಜಾ. ವೀಣಾ ಪ್ರಿಯಾ ಹೋಗ್ತಾರೆ. ಬೀಸೋ ದಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಾರೆ. ಹಾಗಾಯಿತು ನನ್ನ ಪರಿಸ್ಥಿತಿ, ಮೊದಲು ನಮ್ಮ ಅತ್ತಿಗೆ ನಮ್ಮ ಮನೆ ಕರ್ಕೊಂಡು ಹೋಗೋಕೆ ಹೇಳ್ತೀನಿ ಅಂತ ಸೀರೆನ ಎಳೆಯುವಾಗ ಅಲ್ಲಿ ಮೀನಾ ಅವ್ರ ಹಿಂದೆ ನಿಂತಿರ್ತಾಳೆ. ಈಚೆ ಇಂದಿರಾ ಅತ್ತೆ ಅಕ್ಕ ಅಂತ ಕರೀತಾ, ಎಲ್ಲಿ ಹೋದ್ರು ಇವರಿಬ್ರು, ಎಲ್ಲೂ ಕಾಣಿಸ್ತಿಲ್ವಲ್ಲ, ದೇವಸ್ಥಾನಕ್ಕೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಸ್ವಲ್ಪ ಹೊತ್ತಿಗೆ ಮುಂಚೆ ಇಲ್ಲೇ ಇದ್ದರು, ನಾನು ಹೇಗಿದ್ದರೂ ಅಕ್ಕ ಮನೇಲಿಲ್ಲ, ನನ್ನ ಡೌಟನ್ನು ಕ್ಲಿಯರ್ ಮಾಡ್ಕೋಬೇಕು, ಅಕ್ಕ ಒಡವೆಗಳನ್ನು ರೂಮಲ್ಲಿ ಇಟ್ಟಿದ್ದಾರಾ ಇಲ್ವಾ ಅನ್ನೋದನ್ನು ತಿಳ್ಕೊಬೇಕು, ಹಾಂ ಈಗಲೇ ಹೋಗಿ ಚೆಕ್ ಮಾಡ್ತೀನಿ ಅಂತ ಇಂದಿರಾ ಕಲಾವತಿ ರೂಮಿಗೆ ಬಂದು ಎಲ್ಲ ಕಡೆ ಒಡವೆ ಇದೆಯಾ ಅಂತ ಹುಡುಕ್ತಾರೆ. ಅಂದರೆ ಒಡವೆ ಎಲ್ಲೂ ಇಲ್ಲ, ಇದೇನಿದು ಕಬಾರ್ಡಲ್ಲಿ ಬರೀ ಬಟ್ಟೆಗಳು ಮಾತ್ರ ಇದೆ, ಒಂದೇ ಒಂದು ಒಡವೆನೂ ಇಲ್ಲ, ಅಂದರೆ ಮೊನ್ನೆ ಅಕ್ಕ ಭಾವನ ಹತ್ರ ಒಡವೆನೆಲ್ಲ ಲಾಕರಲ್ಲಿದೆ ಅಂತ ರೀಲ್ ಬಿಟ್ರಾ ಅಂತ. ಅಂದರೆ ನನ್ನ ಇನ್ನೊಂದು ಡೌಟು ನಿಜಾನೇ, ಒಡವೆಗಳನ್ನು ಅಕ್ಕ ಏನಾದರೂ ಅಮೂಲ್ಯಂಗೆ ಕೊಟ್ಲಾ? ಇಂದ್ರಾ ಎಷ್ಟು ಒಳ್ಳೆ ಚಾನ್ಸು ಕಣೆ, ಮಿಸ್ ಮಾಡ್ಕೋಬಾರ್ದು, ಇದನ್ನು ಫಸ್ಟು ನಮ್ಮನೆ ಗಂಡಸರಿಗೆ ಹೇಳಬೇಕು. ಆಹಾ ಅಕ್ಕ ಎಂಥ ಒಳ್ಳೆ ಚಾನ್ಸ್ ಕೊಟ್ಟೆ ಕಣೆ, ಐ ಲವ್ ಯು ಕಣೆ ಅಂತಾರೆ ಇಂದಿರಾ. ಈಚೆ ಗಿರಿಜಾ ಮೀನಾ ನಿಂತಿರೋದನ್ನು ನೋಡಿ ಅಜ್ಜಿ ಕಲಾವತಿಗೆ, ಯಾರು ನೀವು ಅಂತಾರೆ. ಗಿರಿಜಾ ಏನಾಯಿತು ಅಂತಾರೆ ಕಲಾವತಿ. ಯಾಕೆ ಹೀಗೆ ಮಾತಾಡ್ತಿದ್ಯಾ ಗಿರಿಜಾ ಅಂತಾರೆ ಅಜ್ಜಿ. ನೀವು ಯಾರು, ಇವರು ಮಾತಶ್ರೀ ಅವರಾ ಅಂತಾರೆ ಗಿರಿಜಾ. ಗಿರಿಜಾ ಅವರಿಬ್ಬರು ಹೋಗಾಯ್ತಲ್ಲ, ಮತ್ತಿನ್ನೇನು ನಾಟಕ ಅಂತಾರೆ ಕಲಾವತಿ. ಮೀನಾ ನೀನ್ಯಾವಾಗಮ್ಮ ಬಂದೆ ಅಂತಾರೆ ಗಿರಿಜಾ. ಆಗ ಅಜ್ಜಿ ಮತ್ತು ಕಲಾವತಿ ಇಬ್ಬರು ತಿರುಗಿ ಮೀನಾನ ಶಾಕ್ನಿಂದ ನೋಡ್ತಾರೆ. ನೀವು ಎದುರುಗಡೆ ಮನೆಯವರಲ್ವಾ, ನೋಡು ಮೀನಾ ಎಷ್ಟು ಧೈರ್ಯ ಅವರಿಗೆ, ನಮ್ಮನೆ ಹಿತ್ತಲಿಗೆ ಬಂದು ನಿಂತಿದ್ದಾರೆ, ನಡೀರಿ ನಿಮ್ಮ ಮನೆಗೆ ಹೋಗಿ ಅಂತಾರೆ ಗಿರಿಜಾ. ಅತ್ತೆ 1 ನಿಮಿಷ, ಒಲಿಂಪಿಕ್ಸ್ ಅಜ್ಜಿ, ಬೆಳಿಗ್ಗೆ ಅಲ್ಲಿ ನೋಡಿದವರು ಈಗ ಇಲ್ಲಿ ಬಂದು ನಿಂತಿದ್ದೀರಾ, ಚೆನ್ನಾಗಿದೆ ಅತ್ತೆ, ಏನು ನಡೀತಿದೆ ಅತ್ತೆ ಇಲ್ಲಿ ಅಂತಾಳೆ ಮೀನಾ. ನೋಡು ಮೀನಾ, ಅವತ್ತು ಒಂದಿನ ಇದೇ ಥರ ಹಿತ್ತಲಿಗೆ ಬಂದಿದ್ದೀರಾ, ಆವಾಗ ನಿನ್ನ ಮುಂದೆನೇ ಅವರನ್ನು ಬಾಯಿಗೆ ಬಂದಾಗ ಬೈದು ಕಳಿಸಿದ್ದೀನಿ, ಇವಾಗ ನೋಡಿದರೆ ಮತ್ತೆ ಬಂದಿದ್ದಾರೆ, ನೀನೇನೇ ಹೇಳು ಮೀನಾ, ನನಗೆ ಇದೆಲ್ಲ ಒಂಚೂರು ಇಷ್ಟ ಆಗಲ್ಲ ಅಂತಾರೆ ಗಿರಿಜಾ. ಹೌದತ್ತೆ, ಬೆಳಿಗ್ಗೆ ನಿಮ್ಮ ಮಾತಶ್ರೀ ಹತ್ರ ಸನ್ನೆಯಲ್ಲಿ ಮಾತಾಡಬೇಕಾದ್ರೆ ಅಂದ್ಕೊಂಡೆ, ಅಮ್ಮ ಮಗಳು ದೂರದಿಂದನೇ ಮಾತಾಡ್ತಿದ್ದಾರೆ ಅಂತ ಸುಮ್ಮನಾದೆ, ಈಗ ಮನೆ ಅಂಗಳದಿಂದ ಮನೆ ಹಿತ್ತಲವರೆಗೆ ಬಂದಿದೆ ಸವಾರಿ, ಏನಿದ್ರ ಅರ್ಥ ಅಂತಾಳೆ ಮೀನಾ. ನಾನು ಅಮ್ಮ ಅತ್ತಿಗೆ ಎಲ್ಲ ಇದೇ ಥರ ಹಿತ್ತಲಲ್ಲಿ ಭೇಟಿ ಮಾಡ್ತಾ ಇರ್ತೀವಿ ಕಣೆ ಅಂತಾರೆ ಗಿರಿಜಾ. ಓ ಅತ್ತೆ, ಅವತ್ತು ನೋಡಿದರೆ ತವ್ರ ಮನೆ ಫೋನ್ ನಂಬರೇ ಇಲ್ಲ ಅಂತ ಹೇಳ್ತಿದ್ರಿ, ಯಾವತ್ತಿಂದ ನಡೀತಿದೆ ಇದೆಲ್ಲ ಅಂತಾಳೆ ಮೀನಾ. ನಾನು ಮದುವೆ ಆದಾಗಿಂದ ಅಮ್ಮು ಮದುವೆ ಆಗೋವರೆಗೂ ನಾವು ಇದೇ ಥರ ವಾರಕ್ಕೆ 1 ಸಲನೋ 15 ದಿನಕ್ಕೆ 1 ಸಲನೋ ಹಿತ್ತಲಲ್ಲಿ ಭೇಟಿ ಆಗ್ತಿದ್ವಿ ಕಣೆ ಅಂತಾರೆ.
ಅಮೂಲ್ಯ ಮದುವೆ ಆಗಿ ಬಂದಾಗಿಂದ ಇದೇ ಮೊದಲನೇ ಸಲ ಭೇಟಿ ಆಗ್ತಾ ಇರೋದು ಅಲ್ವಾ ಅತ್ತಿಗೆ ಅಂತಾರೆ ಗಿರಿಜಾ. ಅಯ್ಯಯ್ಯೋ, ಹಾಗಾದರೆ ಇದೆಲ್ಲ ಮಾವಂಗೆ ಗೊತ್ತಿಲ್ಲದೆ ಮಾಡ್ತಿದ್ದೀರಾ ಅತ್ತೆ ಅಂತಾಳೆ ಮೀನಾ. ಈಚೆ ಪ್ರಿಯಾ ನಂದನ್ ಹತ್ರ, ಮಾವ ಟಿಕೆಟ್ನ ಆನ್ಲೈನಲ್ಲಿ ಬುಕ್ ಮಾಡ್ಬೋದು ಅಂತಾಳೆ. ಮಾಧವ ತಗೊಳ್ಳೋ ಅದೇನೋ ಮಾಡು ಅಂತಾರೆ ನಂದನ್. ಮಾವ ನನಗೆ ಗೊತ್ತು, ನಾನು ಟಿಕೆಟ್ ಬುಕ್ ಮಾಡ್ತೀನಿ ಮಾವ, ಪೇಮೆಂಟ್ ಮಾಡಬೇಕು ಮಾವ. ಆಯಿತು ಅಂತಾಳೆ ಪ್ರಿಯಾ. ಇದೇನಮ್ಮ ಪ್ರಿಯಾ, 1200 ರೂಪಾಯಿ ಕಟ್ಟಾಗಿದೆ ಅಂತಾರೆ ನಂದನ್. ಬುಕ್ಕಿಂಗ್ ಚಾರ್ಜ್ ಮಾವ, ಪಾಪ್ಕಾರ್ನು ಕೂಲ್ ಡ್ರಿಂಕ್ಸು ಎಲ್ಲ ಸೇರಿ ಅಷ್ಟಾಯಿತು ಮಾವ ಅಂತಾಳೆ ಪ್ರಿಯಾ. 1200 ರೂಪಾಯಿನಲ್ಲಿ ನಾವು ಮನೆ ಮಂದಿ ಎಲ್ಲ ಕೂತು ಊಟ ಮಾಡ್ಬೋದಿತ್ತಲ್ಲಮ್ಮ ಅಂತಾರೆ ನಂದನ್. ನನಗ್ಯಾಕೋ ಇದು ಸರಿ ಕಾಣಿಸ್ತಿಲ್ಲ, ಇದನ್ನು ಕ್ಯಾನ್ಸಲ್ ಮಾಡು ಅಂತಾನೆ ಮಾಧವ. ಟಿಕೆಟ್ ಹೇಗಿದ್ರು ಬುಕ್ ಆಗಿದೆ, ಕ್ಯಾನ್ಸಲ್ ಮಾಡೋದೇನು ಬೇಡ ಅಂತಾರೆ ನಂದನ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.